ತುಂಬಾ ಸುಸ್ತಾಗಿರ್ಬೇಕು. ಹೇಳಿ, ಒಂದ್ಸಲ ಉಸಿರು ಹೇಳ್ಕೊಳ್ಳಿ. ಈಗ ಓಕೆ. ಅಯ್ಯ ನಿಮ್ಮ ಎದೊಳ್ರೆ ಮೇಲೆ. ಈ ಅಂಬಿನೇ ನಿಂತಿರುವಾಗ ಎಷ್ಟು ದಿಮಾಕ್ ಇದ್ರೆ ನಿಮ್ ಡಿಕ್ಕಿನ ಬೆಡ್ ಮೇಲೆ ಇಡ್ತೀರಾ? ಎದೊಳ್ರೆ ಮೇಲೆ. ಏನೋ ಸಹಾಯ ಕೇಳೋಂಗೆ ಇಬ್ರು ಸಾಫ್ಟ್ ಆಗಿ ಮಾತಾಡ್ಕೊಂಡು ನನ್ನ ಕರ್ಕೊಂಡ್ಬಂದು ಇಲ್ಲಿ ಬಂದ್ ನೋಡಿದ್ರೆ ಅಬ್ಬಾ ಏನ್ ನಾಟಕ, ಏನ್ ಡ್ರಾಮಾ. ನಾನು ಲೈಫ್ ಅಲ್ಲೇ ನೋಡಿಲ್ಲ ಗುರು. ಏನ್ ಹಿಂಗೆಲ್ಲ ಮಾತಾಡ್ತಿದ್ದೆ ನೀನ್? ಯಾಕೆ ಯಾಕೆ ಏನು ಯಾಕೆ ಏನು ತುಂಬಾ ಮಾತಾಡ್ತು. ಕಾಮ್ ಡೌನ್ ಅಮ್ಮಮ್ಮ, ಪ್ಲೀಸ್ ಸ್ವಲ್ಪ ಸುಮ್ಮನಿರ್ತೀರಾ? ಓಯ್, ನಿಮ್ಮ ಅಮ್ಮಮ್ಮಂಗೆ ಹೇಳು, ನಿನ್ನ ಹತ್ರ ವಾಯ್ಸ್ ರೇಸ್ ಮಾಡೋಂಗೆ ನನ್ನ ಹತ್ರ ಮಾಡಿದ್ರೆ ಗಂಟ್ಲು ಕಿತ್ತು ಮೆಂಟ್ಲು ಮಾಡ್ಬಿಡ್ತೀನಿ. ಏನ್ ಬೇಬಿ ಇದು ಗಂಟ್ಲು ಮೆಂಟ್ಲು ಅಂತೆಲ್ಲ ಏನಾದ್ರು ಮಾತಾಡ್ತಿದ್ದಾಳೆ? ಯಾಕೆ ಇನ್ನೆಂಗ್ ಮಾತಾಡ್ಬೇಕು ನಿಮ್ಮ ಹತ್ರ? ಏನ್ ನಡೀತಿದೆ ಅಂತ ತಲೆ ಬುಡ ಅರ್ಥ ಆಗ್ತಿಲ್ಲ ನನ್ನ ಮಗನ್. 4 ದಿನ ನಲ್ಲಿ ನೀರ್ ಬರ್ದೆ ವಾಟರ್ ಟ್ಯಾಂಕರ್ ಬಂದ್ರೆ ಜನ ಎಲ್ಲ ಓ ಓ ಅಂತ ಬಡ್ಕೋತಾರಲ್ಲ, ಹಂಗೆ ಈ ಮನೇಲಿ ಎಲ್ರೂ ಕಮ್ಲಿ 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 ಅಂತವ್ರೆ. ಯಾರವ್ರ ಕಮ್ಲಿ? ಇನ್ನ ನೀವಿಬ್ರ 2 ತಲೆ ನಾಗರಾವ್ನ್ ಕೇಳಿದೀನಿ, ಆದ್ರೆ ನಿಮ್ಮಿಬ್ರಿಗೆ ಮಾತ್ರ ಅದ್ ಎಷ್ಟು ತಲೆಗಳು ಗುರು? ಹೆಜ್ಜೆಗೊಂದ್ ಮಾತು, ಮಾತ್ಗೊಂದ್ ಸುಳ್ಳು. ಇದು ಮನೇನ ಅಥವಾ ಮೆಂಟ್ಲ ಹಾಸ್ಪಿಟ್ಲ? ನಿನ್ನ ಹೆಸ್ರೇನಂದೆ? ಹಾ, ಅನಿಕಾ. ಲೇ, ನೀನ್ ಅನಿಕಾ ಅಲ್ಲ, ದೊಡ್ಡ ಡೌರಾಣಿ. ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯೋರ್ ಟಂಗ್. ಏನು ಏನ್ ಟಂಗು ಪುಂಗು? ಲೇ, ಯಾವಳದ್ ಮೆಮೊರಿ ಲಾಸು? ನಾನೇನ್ ಗಜ್ಜಿ ಪಿಕ್ಚರ್ ನೋಡಿಲ್ಲ ಅನ್ಕೊಂಡಿದ್ಯಾ? ಮೆಮೊರಿ ಲಾಸ್ ಅಂದ್ರೆ ಏನು ಅಂತ ನಂಗೂ ಚೆನ್ನಾಗ್ ಗೊತ್ತು. ಏಯ್, ನೀವಿಬ್ರೆ ತಾನೆ ನನ್ನ ಅಡ್ಡಕ್ ಬಂದು ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಏನ 2 ವಾರ್ಡ್ರೋಬ್ 1 ಕಬೋರ್ಡ್ ಹೊಡಿಯೋ ಕೆಲ್ಸ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಆಗ್ಲು ತಮ್ರಾಟ. ನನ್ನಿಂದ ಆಗಲ್ಲ ಗುರು. ಏಯ್, ಬಾಯ್ ಮುಚ್ಚೆ. ಏನು ಸೌಂಡ್ ಜಾಸ್ತಿ ಆಗ್ತಿದೆ? ಆಗ್ಲಿಂದ ನೋಡ್ತಾ ಇದ್ದೀನಿ, ಮಾತಾಡೋಕೆ ಬಿಡಲ್ಲ ಅಂತೀಯಲ್ಲ. ಕರೆಕ್ಟ್. ಹಾಗೆ ಕೇಳು ಬೇಬಿ, ಕೊಟ್ಟಿಲ್ವಾ ಕೇಳ್ದಕ್ ದುಡ್ಡು? ಎಕ್ಸಾಕ್ಟ್ಲಿ, ದುಡ್ಡು ಕೊಟ್ಟಿಲ್ವಾ? ಕಂತೆ. ಈಗ ನಾವ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ. ಇಲ್ಲಿ ಕ್ವೆಶ್ಚನ್ಸ್ಗೆಲ್ಲ ಜಾಗ ಇಲ್ಲ. ಅಯ್ಯೇ, ಇಕ್ದ ಅಂದ್ರೆ ಬ್ಲಡ್ ಗ್ರೂಪ್ ಏನು ಅಂತ ನೀನು ಮೂಗೆ ಹೇಳ್ಬೇಕು. ಯಾರ್ಗೆ ಆವಾಜ್ ಆಗ್ತಿದ್ಯಾ? ಬಾಯ್ ಮುಚ್ಕೊಂಡಿರ್ಬೇಕಾ? ಸರಿ, ಇಬ್ರು ಬನ್ನಿ ಹಾಲ್ಗೋಗಿ ಕುತ್ಕೊಂಡ್ ಮಾತಾಡೋಣ. ಕ್ವೆಶ್ಚನ್ ಕೇಳ್ಬೇಕಾ ಬೇಡ್ವಾ ಅಂತ. ಏನೋ ಬೇಬಿ, ಇದು ಪಕ್ಕ ಲೋಕಲ್ ಬೇಬಿ. ನಾವು ತುಂಬಾ ಹುಷಾರಾಗಿರ್ಬೇಕು. ಕೆಲಸ ಆಗ್ಬೇಕಾಗಿರೋದು ನಮಗ್ ತಾನೆ. ಮಾರಿದ್ರೆ ಮುಗೀತು, ನಾವು ಸತ್ವಿ. ಏಯ್, ಸ್ವಲ್ಪ ಸೌಂಡ್ ಕೊಡಮ್ಮ ತಾಯಿ. ಕಮ್ಲಿ, ನಾನ್ ಹೇಳದನ್ನ ಕೇಳಿಸ್ಕೊ. ಯಾವಳೆ ಕಮ್ಲಿ? ಅಂಬಿ ಇಲ್ಲಿ. ಓಕೆ ಫೈನ್. ಅಂಬಿ ನೋಡು, ನಿನಗೆ ದುಡ್ಡು ಕೊಟ್ಟಿದ್ದು, ಇಲ್ಲಿ ಕರ್ಕೊಂಡ್ ಬಂದಿದ್ದು ಎಲ್ಲ ಒಂದೇ ರೀಸನ್ಗೆ. ಇಲ್ಲಿ ನೀನು ಸ್ವಲ್ಪ ದಿನ ಕಮ್ಲಿ ಅನ್ನೋ ಪಾತ್ರನ ಪ್ಲೇ ಮಾಡ್ಬೇಕು. ಓಕೆ? ಪಾತ್ರನ? ಇದೇನಿದ್ ರಿಯಾಲಿಟಿ ಶೋನಾ? ಮನೆ ಒಳಗೆ ಲಾಕ್ ಮಾಡಿ ಕ್ಯಾಮ್ರಾ ಇಟ್ಟಿದ್ದೀರಾ? ಎಂತ ರಿಯಾಲಿಟಿ ಶೋನು ಅಲ್ಲ. ನೀನ್ ನಾವ್ ಹೇಳ್ದಂಗ್ ಮಾಡ್ಬೇಕು, ಅರ್ಥ ಮಾಡ್ಕೋ. ಅಯ್ಯ ನಿನ್ನಲ್ಲೇ ಏನು ಹೇಳ್ದೆ? ಮಾಡ್ಬೇಕು ಅಂದ್ರೆ ನಾನೇನ್ ಮಾಡ್ಲಿ? ಇದೆಲ್ಲ ನನ್ ಕೈಲಿ ಆಗಲ್ಲ. ನಾನ್ ಇಲ್ಲಿಂದ ಈಗ್ಲೇ ಗಾಡಿ ಬಿಡ್ತೀನಿ. ನೀವಿಬ್ರು ಏನಾರು ಮಾಡ್ಕೊಂಡು ಹಾಳಾಗೋಗಿ. ಗೊತ್ತಮ್ಮ? ಬೇಬಿ ಹಿಡ್ಕೋ ಬೇಬಿ. ಸರ್, ಏನಾಯ್ತು ಸರ್?
ಹೇಗೆಲ್ರೂ ಇಷ್ಟು ಕಾಮಾಗಿದ್ದೀರಾ? ಕಮಲಿ ಅವ್ರು ಸಿಕ್ಕಿದ್ರು ಒಂದೇ ಒಂದು ಕಾರಣ ನಿಮ್ಮೆಲ್ರೂ ನಾರ್ಮಲ್ ಮಾಡ್ಬಿಡ್ತಾರೆ. ಆದ್ರೆ ನನಗೆ ನಾರ್ಮಲ್ ಆಗಿರೋಕೆ ಆಗ್ತಿಲ್ಲ. ಆದ್ರೆ ನನ್ನ ಹೃದಯ ಹೇಳ್ತಿದೆ ಏನೂ ಸರಿ ಇಲ್ಲ ಅಂತ. ಕಮಲಿ ಅವ್ರು ಇರೋದು ನನ್ನ ಹೃದಯದಲ್ಲಿ. ಅವರೇ ಹೇಳ್ತಿರೋ ಹಾಗಿದೆ. ನನ್ಗೂ ಅರ್ಥ ಆಯ್ತಾಯ್ತು ಸರ್. ಅಲ್ಲ, ನಮ್ ಕಮಲಿ ಹಂಗೆ ಇಲ್ಲ. ಅದು ಅಲ್ದೆ ಈ ಅನಿಕಾ ಬೇರೆ ಸ್ಯಾನೆ ಕಾಳಜಿ ತೋರಿಸ್ತೋಳೆ. ಎಲ್ಲೋ ಏನೋ ಮಿಸ್ ಹೊಡಿತೈತೆ ಸರ್. ಆದ್ರೆ ಅದಕ್ಕೆ ಅಂತ ನಾವೆಲ್ಲ ಹಿಂಗೆ ಇದ್ರೆ ಹಿಂಗೆ. ಕಮಲಿನ ನಾವೇ ಸರಿ ಮಾಡ್ಬೇಕು ಅಲ್ಲೂರ. ಶಂಭು ಇಸ್ ರೈಟ್. ಅಣ್ಣ, ಕಮಲಿ ಅನಿಕನ್ ಜೊತೆ ಇರೋದು ದೇವ್ರಾಣೆಗೂ ಸರಿಗಿಲ್ಲ. ಎಲ್ಲ ನಿನ್ ಕೈಯಲ್ಲೇ ಇದೆ. ಅಯ್ಯ ಜರ್ಗಮ್ಮ, ಏನ್ ಆಟ ಆಡ್ತಿದ್ಯಾ? ಇಲ್ಲ, ನನ್ ಜೀವ ಆದ್ರೂ ಬಿಡಲ್ಲ. ಥೂ, ಇದ್ಯಾವ್ ಮೆಂಟ್ಲಿ ಕೇಸ್ ಗುರು. ಇಷ್ಟಕ್ಕೆಲ್ಲ ಯಾಕಮ್ಮ ಸಹಾಯ ಮಾತಾಡ್ತೀಯಾ? ಜಾಗ ಬಿಡು. ನೋ, ನಾನ್ ಸತ್ರು ಬಿಡಲ್ಲ ಅಂದೆ ಅಷ್ಟೇ. ಹಿಂಗೆ ಆಡ್ತಿದ್ರೆ ಸಾಯಿಸ್ಬಿಟ್ಟೆ ಹೊಟ್ಟೋಗ್ತೀನಿ. ಏನ್ ನಮ್ ಪ್ರೊಫೆಷನ್ ಬಗ್ಗೆ ಗೊತ್ತಿಲ್ವಾ? ಪ್ರೊಫೆಷನ್ನೇ ಚೇಂಜ್ ಮಾಡೋ ಸ್ಕೀಮಾ? ಸುಮ್ಮನೆ ತಲೆ ತಿನ್ಬೇಡಿ. ನಾನು ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ. ಇಲ್ಲ, ನೀನ್ ಹೀಗ್ ಮಾತ್ ಮೀಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದ್ ಮೆಂಟ್ಲಿ ಕೇಸ್ ಗುರು ಇದು. ಅಲ್ಲೋ, ನಾನ್ ಎಲ್ರಿ ಮಾತ್ ಮೀರ್ದೆ? ಹಲೋ, ನೀನೇ ತಾನೆ ದುಡ್ಡು ತಗೊಂಡು ಹೇಳಿದ ಕೆಲ್ಸ ಮಾಡ್ತೀನಿ ಅಂದಿದ್ದು? ಅಮ್ಮಣ್ಣಿ, ಅದು ಕದಿಯೋ ಕೆಲ್ಸ, ನಾಟಕದ ಕೆಲ್ಸ ಅಲ್ಲ. ಮೆತ್ಕೆ ನೋಡು, ಎಲ್ಲದಕ್ಕೂ ರೂಲ್ಸ್. ನಾನು ಮಾತಾಡದೆ ಹಿಂಗೆ. ಬೇಕಾದ್ರೆ ಕೇಳಿ, ಇಲ್ಲಾಂದ್ರೆ ಬಿಡಿ. ಕದಿಯೋ ಕೆಲ್ಸ ಅಂತಾನೆ ನಾನು ಕಾಸು ತಗೊಂಡಿದ್ದು. ಆದ್ರೆ ನನ್ಗೇನ್ ಗೊತ್ತು, ನಾನ್ ಎಂಟ್ರಿನೇ ಪೊಲೀಸವ್ರ ಮುಂದೆ ಆಗತ್ತೆ ಅಂತ. ಹಾವು ಮುಂಗ್ಸಿನ ಎದುರು ಬದ್ರ ಇಟ್ಟು ಮಜಾ ತಗೋತೀರಾ ಇಬ್ರು? ಅವತ್ತೇನ್ ಹೇಳ್ದೆ ನೆನ್ಪಿದ್ಯಾ? ಏನ್ ಡಿಸೈಡ್ ಮಾಡಿದ್ರಿ? ನಂಗೆ ಒಪ್ಪಿಗೆ ಇದೆ. ತಗೊಳ್ಳಿ. ಸರಿಯಾಗೇ ಇದೆ. ಅಲ್ಲ, ನಾವು ದುಡ್ಡು ಕೊಡದೆ ಯಾಮಾರಿಸ್ತೀವಿ ಅನ್ನೋ ಕಾರಣಕ್ಕೆ ಮೊದ್ಲೇ ದುಡ್ಡು ತಗೊಂಡ್ರಿ. ಆದ್ರೆ ಈಗ ನೀವು ದುಡ್ಡು ಇಸ್ಕೊಂಡ್ಮೇಲೆ ನಮ್ಮನ್ನ ನೀವ್ ಯಾಮಾರಿಸಿದ್ರೆ ನಾವೇನ್ ಮಾಡೋದು? ಚೇಚೆ, ಈ ಅಂಬಿ ನಂಬಿ ಕೆಟ್ಟೋರಿಲ್ಲ. ಡೋಂಟ್ ವರಿ. ಇವಳು ಮಾತು ಅಂಬಿ ಅಂಬಿ ಅಂತ ಇದ್ದಾಳೆ ಅಂದ್ರೆ ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣನ ಅಭಿಮಾನಿನೇ ಇರ್ಬೇಕು. ಸರಿ, ಹಾಗಾದ್ರೆ ಅದನ್ನೇ ನೀವು ಆಣೆ ಮಾಡಿ ಹೇಳಿ. ನಿಮ್ಮೇಲ? ಅಯ್ಯೋ, ಬೇಡ ಬೇಡ, ನಿಮಗೆ ಯಾರು ಇಷ್ಟನೋ ಅವ್ರ ಮೇಲೆ ಆಣೆ ಮಾಡಿ ಹೇಳಿ. ನನಗೆ ಯಾರು ಇಷ್ಟ? ನನಗ್ ನಾನೇ ಇಷ್ಟ. ನೋ 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 ನೋ, ಮನುಷ್ಯ ಸ್ವಾರ್ಥಿ ಆದ್ರೂ ಆಣೆ ಮಾಡೋ ವಿಷಯದಲ್ಲಿ ಸ್ವಲ್ಪ ಪಲ್ಟಿ ಹೊಡಿತಾನೆ. ನಿನಗೆ ಯಾರಿಷ್ಟ? ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣನ ಮೇಲೆ ಆಣೆ ಇಟ್ಟು ಹೇಳು. ಸರಿ, ನೀವ್ ಕೊಟ್ಟಿರೋ ಕಾಸ್ಗೆ ನೀವ್ ಹೇಳೋ ಕೆಲ್ಸನ ನಿಯತ್ತಾಗಿ ಮಾಡ್ತೀನಿ. ಅಂಬಿ ಅಣ್ಣನ ಮೇಲೆ ಆಣೆ.
ಅಂಬಿ ನೀನು ಅಣ್ಣನ ಮೇಲೆ ಆಣೆ ಮಾಡ್ಬಿಟ್ಟ. ಇಂಥ ಇಕ್ಕಟ್ಟಿಗೆ ಲೈಫಲ್ಲೇ ಸಿಗಾಕೊಂಡಿರ್ಲಿಲ್ಲ. ದುಡ್ಡು ಕಣ್ ಕಟ್ಬಿಡ್ತಾ? ನಾವ್ ದುಡ್ಡು ಕೊಡುವಾಗ್ಲೂ ಕೆಲ್ಸ ಅಂದಿದ್ವಿ, ಇಂಥದೇ ಕೆಲ್ಸ ಅಂದಿರ್ಲಿಲ್ಲ. ಈಗ ಮಾತ್ ಮೀಡ್ತಿರೋದು ನಾವಲ್ಲ, ನೀನು ಕಮ್ಲಿ. ಹಾ ಕೂತ್ಕೋ ಕೂತ್ಕೋ, ಸುಧಾರಿಸ್ಕೋ ಸ್ವಲ್ಪ. ಇಲ್ಲಿ ಸ್ವಲ್ಪ ಉಸಿರೇಳ್ಕೋ. ಕುಡಿಯಕ್ ನೀರ್ಗಿರ್ಬೇಕಾ? ಆರಾಮಾಗಿದೆಯಾ ತಾನೆ? ಏಯ್ ಎಳೆ ಮೇಲೆ. ಅರೆ ಏನ್ ಮುಖ ನೋಡ್ತಾ ಇದ್ಯಾ? ಆಣೆ ಮಾಡಿದ್ಯಾ ಹೇಳ್ದಂಗ್ ಕೇಳ್ತೀನಿ ಅಂತ? ಎಳೆ ಮೇಲೆ. ಓಯ್, ಅಂಬಿ ಅಣ್ಣನ ಮೇಲೆ ಆಣೆ ಮಾಡಿದೀನಿ ಅಂತ ಹೋಗ್ತಾ ಇದೀನಿ. ನೀವ್ ಹೇಳೋದನ್ನೆಲ್ಲ ಕೇಳ್ತೀನಿ. ಅದೇ ನೆನಪಿರ್ಲಿ, ಏನಾರ ಹೆಚ್ಚು ಕಡಿಮೆ ಆಯ್ತು ನಿಮ್ಗಲ್ಲಿ ತಲೆ ಹೊಡೆದು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ. ನೀವೇ ಇಲ್ಲ ಅಂದ್ಮೇಲೆ ಇನ್ನು ನಿಮ್ ಮಾತಲ್ಲಿ ಅಲ್ವಾ ಮಿನಿ ಮಿನಿ? ಅಪ್ಪು, ಹಲೋ, ಅಷ್ಟೆಲ್ಲ ಯೋಚನೆ ಮಾಡೋದ್ ಬೇಡ. ಈಗ ವಿಷಯಕ್ಕೆ ಬರ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೇಳು. ನಿಂಗಿ, ನೀನ್ ತಲೆ ಕೆಡ್ಸ್ಕೊಬೇಡ. ರಿಷಿ ಸರ್ ಅವರಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ಅಷ್ಟಾದ್ರೆ ಸಾಕಲ್ಲ ಸಂಭು. ನನ್ ಕಮಲಿನ ನಾನ್ ಬುದ್ಧಿ ಬಂದಾಗಿಂದ ನೋಡ್ತೀನಿ. ಅವಳು ಯಾವತ್ತೂ ಹಿಂಗೆಲ್ಲ ಇದ್ದವಳೆ ಅಲ್ಲ. ಏನು ಆ ಮಲೆ ಮರವನ್ನ ಅವಳನ್ನ ಕಾಪಾಡ್ಬೇಕು. ನೀನೇನ್ ವಿಶ್ವಾಸಂದ್ರಿನ ನೀನ್ ಓಡಾಡ್ತಿರೋದ್ನ ನೋಡ್ಕೊಂಡಿರೋದಕ್ಕೆ ಮ್ಯಾಟ್ರ್ ಏನ್ ಹೇಳ್ತೀನಿ ಅಂತ ಅಂದೆ ತಾನೆ? ವಿಷಯಕ್ ಬಾಮ್ಮ. ನೋಡಿ, ಕರ್ಕೊಂಬಂದಿರೋ ಉದ್ದೇಶ ಏನು ಅಂತ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಈ ಅಂಬಿ ಇರಕ್ ಆಗಲ್ಲ. ಹೋಗ್ತಾ ಇರ್ತೀನಿ. ಫೈನ್. ಈ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೇಳು? ಮಿನಿ ಮಿನಿ, ನಿನ್ ಮೊಮ್ಮಗಳಿಗೆ ಏನಾದ್ರು ಲೂಸಾ? ನಿಮ್ಮಲ್ಲಿ ಯಾರ್ಯಾರಿದ್ದಾರೆ ಅಂತ ನಾನ್ ಯಾಕೆ ಹೇಳ್ಬೇಕು? ಯಾಕೆ ನಿನಗ ಆ ಟ್ಯಾಲೆಂಟ್ ಇಲ್ವಾ? ಬೆಂಗಳೂರಲ್ಲೆಲ್ಲ ನಾನೇ ಸೂಪರ್ ಕಳ್ಳಿ ಅಂತ ದೊಡ್ಡದಾಗಿ ಕೊಚ್ಕೋತಾ ಇದ್ದ ನಿಮ್ ಹುಡುಗ. ಮನೆಗ್ ಬಂದ್ ನೋಡಿದ್ಯಲ್ಲ ಒಂದ್ಸರಿ, ಯಾರ್ಯಾರಿದ್ದಾರೆ ಅಂತ ಗೊತ್ತಾಗಲ್ವಾ? ನನ್ನ ಮಗನ್ ನನ್ನೀಗೋಗೆ ಮೇಕಪ್ ಮಾಡಿ ಟಚ್ ಅಪ್ ಮಾಡ್ಬಿಟ್ಟ. ಇರು, ಒಂದ್ಸಲ ರೀಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಹಾ, ಕತ್ತು ಕೈ ಕಿವಿಲಿಲ್ದೇ ಇರೋ ಗಂಡಸನ್ನ ಪಕ್ಕಕ್ಕಿಡು. ಅದ್ರಲ್ಲೊಬ್ಬ ಕಂಬ್ಲಿ ಕಂಬ್ಲಿ ಅಂತ ತಪ್ಕೊಂಡೇ ಬಿಟ್ಟ. ಹಾ, ಅವನೇ ರಿಷಿ. ಓ, ನಿಮ್ಮನೇಲಿ ರುಚಿನೆಲ್ಲ ಸಾಕ್ತೀರಾ? ಏನಾದ್ರೂ ಸಾಕು, ನಂಗೆ ಯಾಕೆ? ಆಮೇಲೆ ಒಂದ್ ಹುಡ್ಗಿ ಸಣ್ಣಗೆ ಕತ್ತಲೊಂದ್ ಚಿಕ್ಕ ಚೇನು. ರೈಟ್ ರೈಟ್ ರೈಟ್, ರಚನಾ. ಕಾಸಿನ ಸರ ಅಜ್ಜಿ, ಅವರೇ ಅನ್ನಪೂರ್ಣ ಅಜ್ಜಿ. ಅದಾದ್ಮೇಲೆ ಇನ್ ಯಾರು? ನಿಮ್ಮಮ್ಮ, ಈ ಅಮ್ಮಮ್ಮ, ನೀನು. ಆಮೇಲೆ ಹಳ್ಳಿ ಗುಗ್ಗು ಸೋಡಾ ಬುಡ್ಡಿ. ಓ, ಅದ್ ನಿಂಗಿ. ನಿಂಗಿ ಪಕ್ಕದಲ್ಲೊಂದ್ ಲಂಬು. ಶಂಭು. ಚೊಂಬು ಅಲ್ಲ, ಶಂಭು. ಅವನೇ ಬೊಂಬು. ಓಕೆ, ವೆರಿ ಗುಡ್. ಈಗ ಇವರೇ ನಿನ್ನ ಕಮಲಿ ಅಂತ ಮಾತಾಡ್ಸ್ತಾರೆ. ಸ್ವಲ್ಪ ತಲೆ ಸರಿ ಇಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ಬೇಕು. ಆಮೇಲೆ ಹೀಗೆಲ್ಲ ರೋಪ್ ಹಾಕೋ ಹಂಗಿಲ್ಲ, ಸಾಫ್ಟ್ ಆಗಿ ಮಾತಾಡ್ಬೇಕು. ಸಾಫ್ಟ್ ಆಗಿ ಮಾತಾಡ್ಬೇಕಾ? ಏಯ್, ಅದ್ ನನ್ ಜಾತಕದಲ್ಲೇ ಇಲ್ಲ. ಅದೆಲ್ಲ ನನ್ ಕೈಯಿಂದ ಆಗಲ್ಲ. ನೀವಿಬ್ರೆ ಏನಾರು ಹೇಳಿ ಮ್ಯಾನೇಜ್ ಮಾಡ್ಕೊಳ್ಳಿ. ಫೈನ್ 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 ಫೈನ್, ಈಗ ಕೂಗ್ಬೇಡ. ಇನ್ಮೇಲಿಂದ ನೀನ್ ಅಂಬಿ ಅಲ್ಲ, ಕಮಲಿ. ಕಮಲಿ ತರಾನೇ ಇರ್ಬೇಕು. ಅನಿಕಾ,
ಅನಿಕಾ, ನಾನು ಕಮಲಿ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಅಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಮಾತಾಡಪ್ಪ. ಅಮ್ಮ, ಅಪ್ಪ, ಅಮ್ಮ, ಅಮ್ಮ, ಅಮ್ಮ. ಅದು ಮಾತಾಡ್ಬೇಕಾ? ಕಮಲಿ ತುಂಬಾ ಟೈರ್ಡ್ ಆಗ್ಬಿಟ್ಟಿದ್ದಾಳೆ ಕಣಪ್ಪ, ಅದಕ್ಕೆ. ವೈ ರಿಷಿ, ಏನ್ ವಿಷಯ ಹೇಳು. ರಿಷಿ, ಕಮಲಿ ತುಂಬಾ ಟಯರ್ಡ್ ಆಗಿದ್ದಾಳೆ. ವಿಲ್ ಟೇಕ್ ಕೇರ್ ಆಫ್. ನೀನ್ ಹೊರಡು ರಿಷಿ. ಬೇಡ, ಅದಕ್ಕೆ ನಾನು, ರಚನಾ, ನಿಂಗಿ ಎಲ್ಲರೂ ಇದ್ದೀವಿ, ನಾವು ನೋಡ್ಕೊಂತೀವಿ. ಅಲ್ಲಪ್ಪ, ಪಾಪ ಈಗ ತಾನೇ ಬಂದಿದ್ದಾಳೆ, ಅದು ತಲೆಗೆ ಬೇರೆ. ಕಮಲಿ ಅವರೇ, ಬನ್ನಿ ಹೊರಡೋಣ. ಇನ್ಮೇಲಿಂದ ನೀನ್ ಅಂಬಿ ಅಲ್ಲ, ಕಮಲಿ. ಹಾ, ನಾನೇ ಕಮಲಿ. ಹೌದು, ನೀವೇನೆ. ಬನ್ನಿ. ಈ ಅಪ್ಪಂಗೆ ಮುಟ್ಟ ಮಾತಾಡ್ಸಕ್ಕೆ ಬರಲ್ವಾ? ಕ್ಯಾಮ್ರಾ ನೋಡಿ ಮುಟ್ಕೊಳಕ್ಕೆ ಬರ್ತಾನೆ. ಏನಾಯ್ತು? ಏನಿಲ್ಲಪ್ಪ, ತುಂಬಾ ದಿವಸ ಆಯ್ತಲ್ಲ, ಇವ್ರು ಯಾರು ಅಂತ ಕೇಳ್ತಿದ್ದಾಳೆ ಅಷ್ಟೇ. ಕಮಲಿ ಅವರೇ, ನಾನು ಯಾರು ಅಂತ ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ವಾ? ಅಣ್ಣ, ಈಗ ಅದ್ರ ಬಗ್ಗೆ ಮಾತು ಬೇಡ. ಕಮಲಿ, ಬಾ ನಮ್ ಜೊತೆ. ವಾಟ್? ರಚನಾ, ಇದು ಹುಡುಗಾಟ ಅಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ನೀವಿಬ್ರು ಕಮಲಿನ ಕರ್ಕೊಂಡ್ ಬಂದು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಾ? ಕಮಲಿನ ನಾವು ಕರ್ಕೊಂಡು ಹೋಗ್ತೀವಿ, ಅವಳಿಗೆ ನೆನಪಿನ ಶಕ್ತಿ ಬರೋ ಹಾಗೆ ನಾವು ಮಾಡ್ತೀವಿ. ಕಮಲಿ ಅವರೇ, ನಿಜವಾಗೂ ನಿಮ್ಗೆ ನಾನು ನೆನಪಿಲ್ವಾ? ಅಣ್ಣ, ಬಾ ಮಾತಾಡೋಣ. ಕಮಲಿ, ಬಾ ಬಾ ಅಣ್ಣ. ಅಣ್ಣ, ಒಂದ್ ನಿಮಿಷ. ಬನ್ನಿ ಕಮಲಿ ಅವರೇ.